ಪಳ ಅಂತ ಹೊಳೆಯುವ ಹಾಗೆ ಮಾಡ್ತೇನೆ. ಅಣ್ಣ ಬನ್ನಿ ಅಣ್ಣ. ಸರ್ ಬೂಟ್ ಪಾಲಿಶ್ ಯಾರಾದ್ರೂ ಬನ್ನಿ ಅಣ್ಣ. ಸರ್ ನಿಂತ್ಕೊಳ್ಳಿ, ನಾನು ನಿಮ್ ಬೂಟ್ ಪಾಲಿಶ್ ಮಾಡ್ತೇನೆ. ಕೇವಲ 20 ರೂಪಾಯಿ ಅಷ್ಟೇ. 5 ನಿಮಿಷದಲ್ಲಿ ನಿಮ್ ಬೂಟನ್ನು ಪಳ ಅಂತ ಹೊಳೆಯುವ ಹಾಗೆ ಮಾಡ್ತೇನೆ. ನಿಂತ್ಕೊಳ್ಳಿ ಸರ್. ಬನ್ನಿ ಅಣ್ಣ, ಬನ್ನಿ ಸರ್, ನಿಮ್ ಬೂಟ್ ಪಾಲಿಶ್ ಮಾಡ್ತೀನಿ. ಕೇವಲ 20 ರೂಪಾಯಿ ಅಷ್ಟೇ. 5 ನಿಮಿಷದಲ್ಲಿ ನಿಮ್ಮ ಬೂಟನ್ನು ಪಳ ಅಂತ ಮಾಡ್ತೀನಿ. ಬನ್ನಿ ಸರ್. ಬೇಡಮ್ಮ ಬೇಡ, ನನಗೀಗ ಟ್ರೈನಿಗೆ ಲೇಟ್ ಆಗ್ತದೆ. ಗಾಡಿ ಬಿಟ್ಟರೆ ಸಾಕು. ಅಣ್ಣ ಹಾಗೆಲ್ಲ ಮಾಡಬೇಡಿ. ಕೇವಲ 5 ನಿಮಿಷ, 20 ರೂಪಾಯಿ ಕೊಡಿ ಸಾಕು. 5 ನಿಮಿಷದಲ್ಲಿ ಆದಷ್ಟು ಬೇಗ ನಿಮ್ ಬೂಟ್ ಪಾಲಿಶ್ ಮಾಡಿಕೊಡ್ತೇನೆ. ಬೇಡಮ್ಮ, ಈ ದುಡ್ಡನ್ನ ಇಟ್ಕೊಳ್ಳು. ಬೂಟ್ ಪಾಲಿಶ್ ಮಾಡೋದೇನು ಬೇಡ, ನನಗೆ ದಾರಿ ಬಿಟ್ಟರೆ ಸಾಕು. ಬೇಡಣ್ಣ, ನಿಮ್ ಹಣ ನೀವೇ ತೆಗೆದುಕೊಳ್ಳಿ. ಒಬ್ಬ ಸಾಮಾನ್ಯ ಮಹಿಳೆಯಲ್ಲೂ ಇಷ್ಟೊಂದು ಉದಾತ್ತ ಭಾವನೆ ತುಂಬಿರಬೇಕಾದ್ರೆ ಹೌದಣ್ಣ, ಯಾಕೆಂದ್ರೆ ನಾನು ನಿಮ್ಮ ಹತ್ರ ಕೆಲಸ ಮಾಡಿದ್ರೆ ನಿಮ್ಮ ಹಣ ತೆಗೆದುಕೊಳ್ತಿದ್ದೆ. ನಿಮ್ ಬೂಟ್ ಪಾಲಿಶ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹಣ ನಾನು ತೆಗೆದುಕೊಳ್ತೇನೆ. ಆದ್ರೆ ದುಡಿಯಿದೆ ವಿನಾಕಾರಣವಾಗಿ ಯಾರ ಹತ್ರನೂ ಹಣ ತೆಗೆದುಕೊಳ್ಬಾರ್ದು ಅಂತ ನನಗೆ ನಮ್ಮ ಹಿರಿಯರು ಹೇಳಿದ್ದಾರೆ. ಒಬ್ಬ ಸಾಮಾನ್ಯ ಮಹಿಳೆಯಲ್ಲೂ ಇಷ್ಟೊಂದು ಉದಾತ್ತ ಭಾವನೆ ತುಂಬಿರಬೇಕಾದ್ರೆ ಎಷ್ಟು ಮುಂದೆ ಅಮ್ಮ, ನಿಂಗೆ ಇರುವನ್ನೇನಮ್ಮ? ಇಲ್ಲ ಸರ್, ನಮ್ಮೂರು ಚನ್ನಪಟ್ಟಣ. ನಮ್ಮೂರಿನೊಳಗಿದ್ದು. ನಿಮ್ಮ ತಂದೆ ಹೆಸರೇನಮ್ಮ? ನನ್ನ ತಂದೆ ಹೆಸರು ರಾಮಾಚಾರ್ಯ ಸರ್. ಯಾಕೆ? ನಾನು ನಿರ್ಲಜ್ಜ ಹೆಣ್ಣೆ ನಿಜ, ಆದರೆ ನನ್ನನ್ನು ಕುಡಿದ ಗಂಡನಿಗೆ ಹೊಟ್ಟಿಗೆ 3 ದಿನವಾದ್ರೂ ಹಿಡಿ ಅನ್ನ ಸಿಗ್ಲಿಲ್ಲ ಅಂತ ನಿಮ್ಮ ಮನೆ ಬಾಗಿಲಿವರೆಗೂ ಬಂದಾಗ ಕರುಣೆ ಇಲ್ಲದೆ ನನ್ನನ್ನು ಒತ್ತು ಆಚೆ ಹಾಕಿದ್ರಿ. ಅಂದಾಗ ನೀವು ಕರುಣಾಮಯಿಗಳೇ, ನಿಮ್ಮನ್ನ ಅನ್ನ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಬೇಡ ಅಣ್ಣ, ನೀನ್ ನನ್ನ ಮುಂದೆ ನಿಲ್ಬೇಡ. ಹೊರಟೋಗೋಣ, ಹೊರಟೋಗ್ಬೇಡ. ಏನಮ್ಮ ನೀನು ಹೇಳ್ತಾ ಇರೋದು? ಅಲ್ಲ ಪಾಪ ನೀವು ತಂಗಿ ನಿಮ್ಗೆ ಏನು ಭಾರ ಆಗಿದ್ಲ? ನೋಡು, ಇಂಥ ಬಂಗಾರದಂತ ತಂಗಿನ ಸಾಕಾಗ್ಲಾರ್ದ ಹೋಗಿ ಹೋಗಿ ಊರು ಕುಡಿದು ಕೊಟ್ಟಾಗಿನ ಜೀವನ ಹಾಳು ಮಾಡಿದ್ರಲ್ಲ.
ಅದು ಇರ್ಲಿ, ನಮ್ಮ ತಂಗಿ ಉಂಡಾಳ ಇಲ್ಲ ಹೆಂಗದ ಏನಂತ ಒಂದು ದಿನ ಆಕಿಗೆ ನೀವು ಒಳ್ಳೆ ನೋಡಿದ್ರಿ? 10 ಮನೆಗೆ ಮಗಳು ಬಂದ್ರತ್ತು ತನ್ನ ಹಾಕ್ಲಾರ್ದ ಚೆನ್ನಕ್ಕೆ ಮನೆಯಿಂದ ಆಚೆ ಹಾಕಿದ್ರಲ್ಲ, ಇದು ನಿಮ್ಮ ಮಾನವೀಯತೆ, ಇದು ನಿಮ್ಮ ಮರ್ಯಾದೆ, ಇದು ನಿಮ್ಮ ಮನೆಯ ಗೌರವ. ಮತ್ತಕ್ಕಿನ ದಾರಿನಿಂದ ಹೊಡಿತೀರಿ ನೋಡಿಲೆ. 10 ದಾರಿನಿಂದಾಗ ನಾನೇ ಕರ್ಕೊಂಡೋಗಿ ನನ್ನ ಮಗಳ ಸಮಾನ ಅಂತ ಮನೆಯಿಂದ ಅಪಮಾನ ಮಾಡಿದೆ. ನನ್ನ ಮಗಳ ಮೇಲೆ ಕೈ ಮಾಡಕ್ ಬಂದ ಸುಮ್ಮನೆ ಬಿಡಂಗಿಲ್ಲ. ಶಶಿಕಲಾ, ನಿನ್ನ ಕರ್ಮಕತೆ ಏನನ್ನು ತಿಳ್ಕೊಳ್ಳಾರ್ದೆ ನಿನಗೆ ಹೊಡೆದೇನು? ಕ್ಷಮಿಸಮ್ಮ ನನ್ನ ಇರ್ಲಿ ಬಿಡಣ್ಣ, ನಿನಗೆ ತಾವೇ ಹೆಚ್ಚಾಗಿ ಈ ರೀತಿ ನನ್ನ ಪರಿಸ್ಥಿತಿ ಆಗಿದೆ ನಿಜ. ಆದ್ರೆ ಇದೆಲ್ಲ ಹೀಗಾಗಿದೆ ಅಂತ ನಿನಗೆ ಹೇಗೆ ಗೊತ್ತಾಗ್ಬೇಕು ಅಣ್ಣ? ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ನೀನು ನನ್ನ ಕೆನ್ನೆಗೆ ಜೋರಾಗಿ ಹೊಡೆದೆ ಅಲ್ಲ, ಅದೇ ಕಾರಣಕ್ಕಾಗಿ ನಾನು ಕೋಪಗೊಂಡು ಏನೇನೋ ಮಾತಾಡಿಬಿಟ್ಟೆ ಅಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ. ಇನ್ನ ಮೇಲೆ ನಿನ್ನ ಬಾಳನ್ನು ಬಂಗಾರವಾಗಿಸೋಣ ನನಗಿರಲಿ. ಸೆರೆ ಕುಡುಕನಾದ ನಿನ್ನ ಗಂಡನಿಗೆ ಸರಿಯಾದ ದಾರಿಗೆ ತರುತ್ತೇನೆ. ಒದ್ದು ಕಳಿಸಿದ ಅಣ್ಣನಿಗೆ ಬುದ್ಧಿ ಕಲಿತೀನಿ. ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬರೋದಿಲ್ಲ. ನಾನು ಮನೆಗೆ ಬಂದಾಗ ತುತ್ತು ಅನ್ನ ಇಲ್ಲ, ಅನ್ನ ಹಾಕು ಅಂತ ಅತ್ತಿಗೆ ಕಾಲು ಹಿಡಿದು ಬೇಡಿಕೊಂಡಾಗ ನೀನು ಜಾರಿನಿ ಅಂತ ನಿಂದನೆ ಮಾತುಗಳನ್ನಾಡಿದ್ದಾಳೆ. ಆದ ಕಾರಣ ಇದನ್ನು ಕೇಳಿಸಿಕೊಂಡ ನೊಂದ ನನ್ನ ತಾಯಿ ನನ್ನ ಅಪ್ಪನೇ ಇಲ್ಲದೆ ಮನೆಗೆ ಬರಬಾರ್ದು ಅಂತ ಅದಕ್ಕೆ ನನ್ನ ತಾಯಿ ಅಪ್ಪನೇ ಇಲ್ಲದೆ ನಾನು ಯಾವುದೇ ಕಾರಣಕ್ಕೂ ಮನೆಗೆ ಬರೋದಿಲ್ಲ. ಶಶಿಕಲಾ, ನಿನ್ನಂತೆ ನಾನು ನೊಂದುಕೊಂಡೇ ಮನೆ ಬಿಟ್ಟವನು. ಆದ್ರೂ ಈಗ ಹೊರಟಿನ ಏಕೆ ಗೊತ್ತಾ? ತಂದೆಯವರ ಆಜ್ಞೆಯಂತೆ ನಾನೀಗ ಸುಪ್ರಸಿದ್ಧ ನಟನಾಗಿದ್ದೇನೆ. ಅವರ ಆಶೀರ್ವಾದ ಬಲದಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ರತ್ನ ಮಾಂಗಲ್ಯ ಮಾಡಿಸಿಕೊಂಡು ಹೊರಟಿದ್ದೇನೆ. ಆಗ ತಂದೆಯವರು ಅಮ್ಮನ ಕೊರಳಿಗೆ ಕಟ್ಟುವ ಸಂತೋಷದ ಸಂದರ್ಭದಲ್ಲಿ ತಂಗಿಯಾಗಿ ನೀನಿಲ್ಲದಿದ್ರೆ ಅದಕ್ಕೆ ಏನು ಶೋಭೆ ಹೇಳು? ಅಮ್ಮನ ಆಣೆ ಆತರವಾದರೆ ನಿನಗೆ ಅಮ್ಮ ಕರೆಯವರು ಹೊರ ಬಾಗಿಲಲ್ಲಿ ನಿಂತ್ಕೋ. ಆಯ್ತಣ್ಣ, ನಿನ್ ಮಾತಿನಂತೆ ಮನೆಗೆ ಬರ್ತೇನೆ. ಆದ್ರೆ ಇದುವರೆಗೂ ನನ್ನನ್ನು ಹೆತ್ತ ಮಗಳಂತೆ ಜೋಪಾನ ಮಾಡಿ ಸಾಕಿ ಸಲಹಿದ್ದಾರೆ. ಇವರಿಬ್ಬರಿಗೂ ಇವರ ಋಣ ನಾನು ತೀರಿಸಬೇಕಾದ್ರೆ ಇವರಿಗೆ ಏನಾದ್ರೂ ಕಾಣಿಕೆ ಕೊಟ್ಟು ಹೋಗ್ತೇನೆ. ಇಷ್ಟೇ ತಾನೇ ನಿನ್ನ ಆಸೆ? ಅದಕ್ಕೆ ಯಾಕಮ್ಮ ಚಿಂತೆ ಮಾಡ್ತೀಯಾ? ಯಜಮಾನ್ರೆ, ಬ್ಯಾಡ್ರಪ್ಪ, ಅವೆಲ್ಲ ತಗೊಂಡು ಏನ್ ಮಾಡೋಣ? ಅದೆಲ್ಲ ತಗೋಬಾರ್ದು. ಯಾರು? ನನ್ನ ಮಗಳು. ನಾನ್ಯಾಕೆ ತಗೋಬೇಕು? ಯವ್ವ ಬಾ, ಆ ಬಂಗಾರದ ಕಾಣಿಕೆ ನಮ್ಗೆ ಯಾವ್ದು ಬೇಡ ಮಗಳು. ಅದನ್ನ ನನ್ನ ತವ್ರ ಮನೆ ಕಾಣಿಕಂತ ನೀನೇ ತಗೋದ್ಬಿಡ್ತಾರೆ. ಸ್ವಲ್ಪ ಚಂದ ಯೋಚನೆ ಮಾಡು. 1,62,000. ಅದು 5 ಲಕ್ಷ ಆಗೋದಕ್ಕೆ ಮಕ್ಕಳಿಗಿಂತ ನನಗೇನು ಬಂಗಾರ ಎತ್ತಲ್ಲ. ಯಾವಾಗ್ಲೂ ಈ ತಾಯಿ ನೆನಪು ನಿನಗೆ ಬನ್ನಿ ಅಂತ ಇದು ನಿನಗೆ. ಅಮ್ಮ, ಯವ್ವ ಅಪ್ಪ, ನಾನ್ ಬರ್ತೀನಿ. ನನಗೆ ನೀವಿಬ್ರು ಆಶೀರ್ವಾದ ಮಾಡಿ. ನಿಮ್ಮ ಅಪ್ಪಗೂ ಬಿಟ್ಟಾಕಿ ಬಿಡ್ದೋಳೆ. ಶಕ್ಲ
ನನ್ ಮಗಳ ಮೈ ಮುಟ್ಟಾರ ಮುಟ್ಟು ನೋಡಿ ಹೋಗ್ತಾ ಇಲ್ವಾ? ಅಯ್ಯಯ್ಯ, ನನ್ನ ಮಗಳ ಮಾತಲ್ಲ ಯವ್ವ. ಮಗಳು ಓದ್ತಾರಿಲ್ಲ. ಮನೆಗೆ ಎಂತ ಚಂದ ಆಡ್ಕೊತಿತ್ತು. ಆಕೆ ಓದಿಲ್ಲ, ನಿಂದು ಬದುಕಲೇನಿಲ್ಲ. ಆಗ್ಲಿ ಸರ್, ನೀವು ನನ್ನ ಗಂಡಗೆ ಅದಿ ಹೊಡಿಸ್ಬೇಕು. ಮಕ್ಕಳಿಲ್ಲಾರ್ದಕ್ಕ ನಾ ಈ ಹುಡುಗಿ ಮಕ ನೋಡಿ ಹೆಂಗೋ ಮರ್ತಿದ್ವಿ ಇನ್ ಮುಂದೆ ಹಂಗೆ ಕಾಲ ಕಳೆಯೋದು ಮಾಡು. ಹೆಂಗ ಅಂದ್ರೆ ಏನ್ ಹೇಳೋದು? ಯಾಕೆ ಏನಾಯ್ತು? ಏನಂದ್ರಿ? ಏನು ಭೀಮನಳ್ಳಿ ಹೋಟೆಲ್ ಬಜಿತಿದ್ಯಾ ಏನು? ನಾನೀಗ 6 ತುಂಬಿ 3 ತಿಂಗಳು ಬಸ್ರು. ಹಂಗ ಊಟ ಕೊಟ್ರೆ ನಮ್ದು. ಸ್ವಲ್ಪ ಬಿಡಿಸಿ ಹೇಳಲ್ಲ. ಅಯ್ಯ ರೀ, ನಾನ್ ತಾಯಿ ಹಚ್ಚಿನಿ, ನೀನು ಅಪ್ಪ ಚೌ ಹಚ್ಚಿದೆ. ಶಬಾಷ್ ಮಾಡವ ಅಂತೂ ಕಡದಾಗ ಒಂದು ಹೋಗಿದ್ದು. ಕೆತ್ತೇನಂತೆ? ನೋಡಿ ನೀನು ಹಾಗಾದ್ರೆ ಹೋಗೋಣ. ಸಂತೋಷಕ್ಕೆ ಹಂಗೆ ಹೋತಿ ಮತ್ತೇನು ಎತ್ಕೊಂಡು ಹೋಗ್ಲಿ? ಕುಣ್ಕೋತ ಹೋಗಮ್. ನಾನು ಕೂಸು ಒದ್ದಾಡುತ್ತವೋ ಹಿಂಗ್ ಹೇಳೋದು ಹಿಂಗ್ ಡ್ಯಾನ್ಸ್ ಮಾಡಿಸ್ತೀನಿ. ಹೆಂಗಾರ ಮಾಡ್ಸು. ನಿನ್ನ ಆಸೆಯು ವಯ್ಯಾರದ ಬಂದದ ಮೈಯ ಬಳೆ ಬಬಳಿಗೆ ನಿನ್ನ ಆಸೆಯು ವಯ್ಯಾರದ ನಂತದ ಮೈಯ